ಅದು ತನಿಖಾಧಿಕಾರಿಗಳು ಹೇಳಬೇಕಲ್ವಾ? ಬಳ್ಳಾರಿಯಿಂದ ಮತ್ತು ಕಲಬುರಗಿಯಿಂದ ನಮ್ಮ ರಿಪೋರ್ಟರ್ಸ್ ನಮ್ಮೊಂದಿಗೆ ಲೈವ್ನಲ್ಲಿದ್ದಾರೆ. ಓಂ ಪ್ರಕಾಶ್ ಮತ್ತು ರೇಣುಕಾರಾಧ್ಯ. ಕಲಬುರಗಿಯಲ್ಲಿ ಏನಾಗ್ತಾ ಇದೆ ಓಂ ಪ್ರಕಾಶ್? ಅಲ್ಲಿ ಈ ಕಿಚ್ಚು ವ್ಯಾಪಿಸೋದಕ್ಕೆ ಏನು ಕಾರಣ? ಇವತ್ತು ಬೆಳಿಗ್ಗೆ ಪ್ರಿಯಾಂಕ್ ಖರ್ಗೆ ಕೂಡ ಹೇಳಿದರು RSS ಮತ್ತು ABVP ಇದರ ಲಾಭವನ್ನು ಪಡೆಯುವಂಥ ಪ್ರಯತ್ನ ಮಾಡ್ತಾ ಇದೆ ಅಂತೇಳಿ. ಆದರೆ ನೇಹಾ ಅವರ ತಂದೆ ಕಾಂಗ್ರೆಸ್ ಕಾರ್ಯಕರ್ತ ಮತ್ತು ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿ ಹೇಳ್ತಾ ಇದ್ರು, ನನ್ನ ಪರ ಪಕ್ಷ ಕೂಡ ನಿಲ್ಲಬೇಕಾಗಿತ್ತು, NSUA ಯಾಕೆ ಪ್ರತಿಭಟನೆ ಮಾಡಲಿಲ್ಲ ಅಂತೇಳಿ. ಸೊ ಹಾಗಿರುವಾಗ ಕಲಬುರಗಿಯಿಂದ ಏನು ಅಪ್ಡೇಟ್ ಇದೆ? ಜಯಪ್ರಕಾಶ್ ಶೆಟ್ಟಿ, ನೇಹಾ ಹಿರೇಮಠ ಕೊಲೆಯನ್ನು ಖಂಡಿಸಿ ಕಲಬುರಗಿಯಲ್ಲೂ ಕೂಡ ಏನು ಆ ಕಲಬುರಗಿ ಹಿತರಕ್ಷಣಾ ವೇದಿಕೆ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಕಲಬುರಗಿಯ SVP ವೃತ್ತದಲ್ಲಿ ಖುದ್ದು ನೂರಾರು ಜನ ಏನು ಯುವಕರು, ಹಿಂದೂ ಯುವಕರು, ಅದರಲ್ಲೂ ಕೂಡ ಏನು ಸಾಕಷ್ಟು ಜನ ಯುವಕರು ಈ ಒಂದು ಕೊಲೆಗೆ ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಮಹಿಳೆಯರು, ಯುವತಿಯರು, ಸಾಕಷ್ಟು ಯುವಕರು ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಎಲ್ಲರ ಬೇಡಿಕೆ ಒಂದೇ ಆಗಿರುವಂಥದ್ದು, ಅಂದರೆ ಕೊಲೆ ಆರೋಪಿಗೆ ಬಹಳ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೇಡಿಕೆ ಇಟ್ಟಿರುವಂಥದ್ದು. ಜೊತೆಗೆ BJP ಅಭ್ಯರ್ಥಿಯಾಗಿರುವಂಥ ಮತ್ತು ಸಂಸದರಾಗಿರುವಂಥ ಉಮೇಶ್ ಜಾಧವ್ ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಅವರೆಲ್ಲರಿಗೂ ಕೂಡ ಸಾಥ್ ನೀಡಿರುವಂಥದ್ದು. ಈ ಒಂದು ಕೊಲೆಗೆ ಖಂಡಿಸಿ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಈಗ ನಾನು ನೇರವಾಗಿ ಸಂಸದ ಉಮೇಶ್ ಜಾಧವ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸೊ ಏನು ಹೇಳ್ತಾರೆ ಅಂತೇಳಿ. ಸರ್, ಈಗ ಆ ಕೊಲೆ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡ್ರಿ, ನಾನು ನಮ್ಮ ಮನೆಯಿಂದ DC ಆಫೀಸ್ ಹೋಗ್ತಾ ಇದ್ದೆ. ನಂದು ಇವತ್ತು ನಾಮಪತ್ರ ಸಲ್ಲಿಕೆ ಸ್ಕ್ರೂಟ್ನಿ ಇದೆ, ನಾನು ಇರಲೇಬೇಕು. ಆದರೆ ನಮ್ಮ ಹುಡುಗರು ಇಲ್ಲಿ ಒಬ್ಬ ನೇಹಾ ಅಮಾಯಕಿಗೆ ನಿನ್ನೆ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಡೇ ಲೈಟ್ ಮರ್ಡರ್ ಆಗಿದೆ. ಇಲ್ಲಿ ಭಾಳಷ್ಟು ಜನರು, ಸಾವಿರಾರು ಜನರು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನನಗೆ ಬಿಡಲಿಲ್ಲ. ಈಗ ಇವ್ರ ಡಿಮ್ಯಾಂಡ್ ಏನಿದೆ ಅಂದರೆ ಇಮಿಡಿಯೇಟ್ಲಿ ಆ ನೇಹಾಗೆ ಯಾರು ಮರ್ಡರ್ ಮಾಡ್ಯಾರ ಅವನಿಗೆ ಇಮಿಡಿಯೇಟ್ಲಿ ಸಜೆ ಆಗಬೇಕು, ಫಾಸ್ಟ್ ಟ್ರ್ಯಾಕ್ನಾಗ ಆ್ಯಕ್ಷನ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಎರಡನೇದು, ಇಲ್ಲಿ ನಮ್ಮ ಕಲಬುರಗಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಾಯಿದ್ರು ಹುಡುಗರು, ಅವರಿಗೆ ಕೆಲವರು ಪೊಲೀಸರು ಹಿಡ್ಕೊಂಡು ಹೊಡೆದಿದ್ದಾರೆ. ಪೂರಾ ಬಟನ್ ಶರ್ಟ್ ಎಲ್ಲ ಮದುವೆ ಆಗ್ಬೇಕಂತಾರೆ. ಅವ್ರ ಮಗ ಹೇಳಿರ್ಬೋದು. ನಮ್ಮ ಮಗಳು ಯಾವಾಗಾರ ಒಪ್ಕೊಂಡಾಳ? ನಮ್ಮ ಜೊತೆ ಏನಾರ ಮಾತಾಡಿತಾರ ಅವ್ರು? ನಮ್ಮ ಮನೆಗೆ ಬಂದು ಮಾತಾಡಿರ್ಬೇಕಲ್ಲ. ನಮ್ಮ ಜೊತೆಗೆ ಮಾತಾಡಿದಾಗ ಅದು ಪ್ರಸ್ತಾವನೆ ಬರ್ತೈತಿ. ಅವ್ರು ಹೇಳಿದ್ದ ಖಂಡಿತ ಸುಳ್ಳು. ಆ ರೀತಿ ಯಾವುದೇ ರೀತಿ ಬೆಳವಣಿಗೆ ಆಗಿಲ್ಲ, ಯಾವ ಮದುವೆ ವಿಚಾರ ಇರಲಿಲ್ಲ. ನಾವು ಆ ರೀತಿ ಬೆಳವಣಿಗೆಗೆ ನಾವು ಖಂಡಿತ ಅದಕ್ಕೆ ಖಂಡಿಸ್ತೀವಿ. ನಮ್ಮ ಸಹಕಾರ ಯಾವುದೂ ಇರಲಿಲ್ಲ, ನಮ್ಮ ಜೊತೆ ಚರ್ಚೆನೂ ಆಗಿಲ್ಲ. ಈಗ ಸೃಷ್ಟಿ ಮಾಡಿ ಹೇಳ್ತಾ ಇದ್ದಾರೆ. ಯಾರು ಮದುವೆ ಆಗ್ಬೇಕಂತಾರೆ? ಅವ್ರ ಮಗ ಹೇಳಿರ್ಬೋದು. ನಮ್ಮ ಮಗಳು ಯಾವಾಗಾರ ಒಪ್ಕೊಂಡಾಳ? ನಮ್ಮ ಜೊತೆ ಏನಾರ ಮಾತಾಡಿತಾರ ಅವ್ರು? ನಮ್ಮ ಮನೆಗೆ ಬಂದು ಮಾತಾಡಿರ್ಬೇಕಲ್ಲ. ನಮ್ಮ ಜೊತೆಗೆ ಮಾತಾಡಿದಾಗ ಅದು ಪ್ರಸ್ತಾವನೆ ಬರ್ತೈತಿ. ಅವ್ರು ಹೇಳಿದ್ದ ಖಂಡಿತ ಸುಳ್ಳು. ಆ ರೀತಿ ಯಾವುದೇ ರೀತಿ ಬೆಳವಣಿಗೆ ಆಗಿಲ್ಲ, ಯಾವ ಮದುವೆ ವಿಚಾರ ಇರಲಿಲ್ಲ. ನಾವು ಆ ರೀತಿ ಬೆಳವಣಿಗೆಗೆ ನಾವು ಖಂಡಿತ ಅದಕ್ಕೆ ಖಂಡಿಸ್ತೀವಿ. ನಮ್ಮ ಸಹಕಾರ ಯಾವುದೂ ಇರಲಿಲ್ಲ, ನಮ್ಮ ಜೊತೆ ಚರ್ಚೆನೂ ಆಗಿಲ್ಲ. ಈಗ ಸೃಷ್ಟಿ ಮಾಡಿ ಹೇಳ್ತಾ ಇದ್ದಾರೆ. ಯಾರು ಮದುವೆ ಆಗ್ಬೇಕಂತಾರೆ? ಅವ್ರ ಮಗ ಹೇಳಿರ್ಬೋದು. ನಮ್ಮ ಮಗಳು ಯಾವಾಗಾರ ಒಪ್ಕೊಂಡಾಳ? ನಮ್ಮ ಜೊತೆ ಏನಾರ ಮಾತಾಡಿತಾರ ಅವ್ರು? ನಮ್ಮ ಮನೆಗೆ ಬಂದು ಮಾತಾಡಿರ್ಬೇಕಲ್ಲ.